ಕೂಡ ನನ್ನ ಮೇಲೆ ಕೂಡ ರಾಜ್ಯ ಸರ್ಕಾರವನ್ನು ಬೆಳೆಸಬೇಕಂತೇಳಿ ಇಲ್ಲ ಸಲ್ಲದ ಆರೋಪಗಳನ್ನು ತಂದು ಇವತ್ತು ನನ್ನ ಮೇಲೆ ಗೂಬೆ ಕೂರಿಸಿ ಇವತ್ತು ನಾನು ಕೂಡ ರಾಜೀನಾಮೆ ಮಾಡುವಂಥ ಪರಿಸ್ಥಿತಿ ಬಂತು. ಇವತ್ತು ನಮ್ಮ ರಾಜ್ಯದಲ್ಲಿ ಯಾವ ನಾಯಕರಿಗೆ ಒಳ್ಳೆಯದಾಗಿದೆ ಅನ್ನೋದು ಗೊತ್ತಿಲ್ಲ, ನಮ್ಮ ಬಳ್ಳಾರಿ ನಾಯಕರಿಗಂತೂ ಬಿಜೆಪಿ ನಾಯಕರಿಗೆ ಬಹಳಷ್ಟು ಬಹಳ ಸಿಹಿ ಉಂಡಂಥದ್ದು ಆಗ್ತಾಯಿದೆ. ಇದು ಬಹಳಷ್ಟು ತಾತ್ಕಾಲಿಕ, ಮುಂದೆ ಒಂದು ದಿನ ನೋಡ್ತಾರೆ. ಇವತ್ತು ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಬಿಜೆಪಿ ನಾಯಕರು ಮಾನ್ಯ ಮಾಜಿ ಸಚಿವರಾದಂಥ ರಾಮನವರು ಬಹಳಷ್ಟು ಆವೇಶಭರಿತವಾಗಿ ಜೈಲಿಗೆ ಹೋಗ್ತಾರೆ ಅಂತ ಹೇಳಿದ್ದಾರೆ. ಜೈಲಿಗೆ ಹಾಕಿಸಿರೋದು ನೀವು ಸ್ವಾಮಿ, ನಿಮ್ಮ ಕೇಂದ್ರದ ತನಿಖಾ ಸಂಸ್ಥೆಗಳನ್ನು ಇಟ್ಕೊಂಡು ನೀವು ಹಾಕಿಸಿರೋದು. ನಮ್ಮ ಸರ್ಕಾರದ ಮೇಲೆ ಗೂಬೆ ಕೂಡಿಸಿ ಮಾಡುವಂತ ಕೆಲಸ ನೀವು ಮಾಡಿರೋದು. ನೀವು ಮಾಡದಂತ ಅವ್ಯವಹಾರಗಳನ್ನ ನಾವು ಮತ್ತೆ ಮಂತ್ರಿಯಾಗಿ ಬಂದು ಬಯಲಿಗೆಳಿತೀನಿ. ಅವತ್ತು ನೀನು ಕೂಡ ಜೈಲಿಗೆ ಹೋಗುವಂತ ಒಂದು ಪರಿಸ್ಥಿತಿ ಆಗೇ ಆಗುತ್ತೆ ಅಂತ ಹೇಳಿ ನನ್ನ ಪ್ರಮಾಣವಾಗಿ ನಾನು ಹೇಳ್ತೇನೆ. ಖಂಡಿತವಾಗಿ ಹೋಗ್ತಾರೆ. ಇಲ್ಲ, ಅವರು ಹಗರಣಗಳಲ್ಲಿ ಸಿಗಾಕೊಂಡಿದ್ದಾರೆ. ಅವರು ಕೂಡ ಅನೇಕ ಹಗರಣಗಳನ್ನ ಅವರು ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಮೇಲೆ ಇಲ್ಲ ಸಲ್ಲದ ಕಾರಣದಿಂದ ಹೇಳ್ತಾರೆ ಸಿಬಿಐ ಬಂದಿದೆ, ಮಾಡ್ಲಿ, ತನಿಖೆಯನ್ನು ಮಾಡ್ಲಿ. ನಾವು ಯಾರು ಕೂಡ ಯಾವ ತನಿಖಾ ಸಂಸ್ಥೆಗೂ ಕೂಡ ನಾವು ವಿರುದ್ಧವಾಗಿಲ್ಲ. ಸ್ವಾಗತ ಮಾಡಿದ್ದೀವಿ, ಅದನ್ನ ನಾನು ಫೇಸ್ ಮಾಡಿದ್ದೀನಿ. ನ್ಯಾಯಾಲಯಗಳಲ್ಲಿ ಯಾವ ರೀತಿ ಆಗ್ತದೆ ಅಂತೇಳಿ ತಾವು ನೋಡ್ತಾ ಇದ್ರಿ. ಇವತ್ತು ಅದೇ ರೀತಿ ಮೂಡಾ ಹಗರಣದಲ್ಲಿ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿ ಮೇಲೆ ಕೂಡ ಮಾಡ್ತಾ ಇದ್ರು. ಇವತ್ತು ಏನಾಗಿದೆ ಅಂತೇಳಿ ಇವತ್ತು ತಾವು ನೋಡ್ತಾ ಇರ್ತೀರಿ. ಯಾರು ಅದರಲ್ಲಿ ಆಪಾದನೆ ಮಾಡಿಕೊಂಡು ಯಾರು ಅದರಲ್ಲಿ ಹಗರಣದಲ್ಲಿ ಸಿಗಾಕೊಂತಾರೋ ಅದನ್ನು ಬಯಸಿ ಎಲ್ಲ ಹಗರಣಗಳಲ್ಲಿ ಹೌದು. ಇವತ್ತು ಎಸ್ ಟಿ ವೆಲ್ಫೇರ್ ಅಲ್ಲಿ ಕೂಡ ನಾನು ನಡೆಸುವಂತ ಒಂದು ಕಾರ್ಯದಲ್ಲಿ ಕೂಡ ಅನೇಕ ಹಗರಣಗಳು ಆಗಿದ್ದಾವೆ. ಅವನ್ನೆಲ್ಲ ಕೂಡ ಬಯಲಿಗೆಳುವಂತ ಒಂದು ಕೆಲಸ ಮಾಡ್ತೀವಿ ನಾವು ಬಂದ ಮೇಲೆ. ಅವ್ರು ವಿನಾಕಾರಣ ಕೋವಿಡ್ ವಿಚಾರದಲ್ಲಿ ಹೆಲ್ತ್ ಮಿನಿಸ್ಟರ್ ಇದ್ದಾಗ ಯಾವ ರೀತಿ ಮಾಡಿದ್ದಾರೆ, ಇವತ್ತು ಅದೆಲ್ಲ ಕೂಡ ಈಗಾಗಲೇ ತನಿಖಾ ಸಂಸ್ಥೆಗಳು ಜೊತೆಗಿದ್ದಾವೆ. ಅವರು ಕೂಡ ಇವತ್ತು ಬಹಳ ಖುಷಿಯಾಗಿ ನಾಗೇಂದ್ರ ಜೈಲಿಗೆ ಹೋಗಿನ ಅಂತೇಳಿ ಖುಷಿ ಪಡ್ತಾ ಇದ್ದಾರಲ್ಲ, ನೀವು ಜೈಲಿಗೆ ಹೋಗುವಂತ ಸಂದರ್ಭ ಕೂಡ ಬರುತ್ತೆ ಸ್ವಾಮಿ. ಇವನ್ ನಾವೆಲ್ಲ ನಾನು ಮಂತ್ರಿ ಆಗಿದ್ದಲ್ಲ, ಅವ್ರ ಹಗರಣದಲ್ಲಿ ಏನು ಸಿಗಾಕೊಂಡ್ರೆ ಖಂಡಿತ ಹೋಗ್ತಾರೆ. ನಾಗೇಂದ್ರ ಜೈಲಿಗೆ ಕಳಿಸೋದಂತಲ್ಲ, ಸಿಸ್ಟಮ್ ಕಳಿಸುತ್ತೆ, ಆಡಳಿತ ಕಳಿಸುತ್ತೆ. ಅವ್ರು ಏನಾದ್ರು ತಪ್ಪಿತಸ್ಥರು ಅದರಲ್ಲಿ ಇದ್ದಾರೆ ಅಂದ್ರೆ ಖಂಡಿತವಾಗಿ ಹೋಗೇ ಹೋಗ್ತಾರೆ. ಇವತ್ತು ವಿನಾಕಾರಣ ಬಳ್ಳಾರಿಯಿಂದ ಅವ್ರಿಗೆ ಏನಾಗಿದೆ, ಬಳ್ಳಾರಿ ಅಂದ್ರೆ ನಾನೇ ಇರ್ಬೇಕನ್ನುವಂತ ಒಂದು ಅಹಂಕಾರ ಇತ್ತು. ಕಳೆದ ಎರಡು ಚುನಾವಣೆಗಳಲ್ಲಿ ಕೂಡ ಸೋತು ಸುಣ್ಣಾಗಿದ್ದಾರೆ. ಇನ್ನ ಬುದ್ಧಿ ಬಂದಿಲ್ಲ ಅವರಿಗೆ. ಇನ್ನ ಒಬ್ಬ ನಾಯಕನ ಮೇಲೆ ಇನ್ನೊಬ್ಬರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಜೈಲಿಗೆ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ ಅಂತೇಳಿ. ಸ್ವಾಮಿ, ನಾನು ಈ ಕ್ಷೇತ್ರಕ್ಕೆ 2 ಬಾರಿ ಶಾಸಕನಾದ್ಮೇಲೆ ನನ್ನ ಅಭಿವೃದ್ಧಿ ಏನಂದ್ರೆ, ಅಭಿವೃದ್ಧಿ ರೋಡ್ ಹಾಕೋದು ಅದರದೊಂದೇ ಅಲ್ಲ, ಈ ಕ್ಷೇತ್ರವನ್ನ ಶಾಂತಿ ರೀತಿಯಾಗಿ ಸರ್ವ ಧರ್ಮದ ಜನಾಂಗದವರು ಕೂಡ ಶಾಂತಿಯಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇದ್ದಾರೆ. ನೀನ್ ನಡೆಸುವಂತ ನಿನ್ನ ಆಡಳಿತದಲ್ಲಿ ಏನೇನು ಅನಾಹುತಗಳಾಗಿದೆ ಅಂತೇಳಿ ಕೂಡ ಇಡೀ ಬಳ್ಳಾರಿ ಜಿಲ್ಲೆಗೆ ಗೊತ್ತು. ಯಾವ ಸಮುದಾಯಗಳು ಯಾವ ಸಮಾಜಗಳು ತುಳಿತಕ್ಕೆ ಒಳಗಾಗಿದೆ ಅಂತ ಹೇಳಿ ಕೂಡ ಗೊತ್ತು. ನೀವು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿದ್ದೀರಿ. ನಿಮ್ಮ ಕ್ಷೇತ್ರದ ನಿಮ್ಮ ಅಭಿವೃದ್ಧಿ ಏನು ಅಭಿವೃದ್ಧಿ ಮಾಡಿದಿರಿ? ಅಲ್ಲಿ ಕೂಡ ತಾವೆಲ್ಲ ಪೂರ್ಣವಾಗಿ ಸುಣ್ಣಾಗಿದ್ರಲ್ಲಿ. ಅದಕ್ಕೆ ನಿಮ್ಮನ್ನ